ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎಷ್ಟು ಡೇಟು? 15 ಜಾನ್. ನಮಗೆ ಕಾಲೇಜ್ ಏನು ಇರಲಿಲ್ಲ, ಬಟ್ ರಿಪೋರ್ಟ್ ಸಬ್ಮಿಷನ್ ಇತ್ತು. ಸೊ ಅದಕ್ಕೋಸ್ಕರ ಬಂದಿದ್ವಿ. ಸಬ್ಮಿಟ್ ಮಾಡಬೇಕಿತ್ತು, ಯಾವತ್ತೋ ಮಾಡಬೇಕಿತ್ತು, ಮಾಡಿರಲಿಲ್ಲ. ಪಾಪನೂ ಎಲ್ಲ ಅವಳು ಸಬ್ಮಿಟ್ ಮಾಡಿ ಕಲೆಕ್ಷನ್ ಮಾಡಿಸ್ಕೊಂಡು ಹೋಗಿದ್ದಾಳೆ. ನಾವಿಬ್ಬರೇ ಮಾಡಿಸಿರ್ಲಿಲ್ಲ. ನಾನು ಮೊನ್ನೆ ಮರ್ತೋದೆ. ನಾನು ಹಾಲ್ ಟಿಕೆಟೇ ಮರ್ತೋಗಿ ಫೈನ್ ಕಟ್ಟಿದ್ದೀನಿ ಅವತ್ತು. ಮತ್ತು ಹಾಲ್ ಟಿಕೆಟಿಗೆ ಫೈನ್ ಕಟ್ಟಿ 100 ರೂಪೀಸ್ ಮತ್ತು ಡ್ಯೂಪ್ಲಿಕೇಟ್ ಎತ್ಕೊಂಡು ಎಕ್ಸಾಮ್ ಹಾಲಿಗೆ ಹೋಗಿದ್ದು. ಇದ್ರೆ ಇಂಥವ್ರು ಇರಬೇಕು, ಟಿಕೆಟ್ ಮರ್ತೋಗಿ ಬಂದಿರೋರು. ಸೊ ಇವತ್ತು ಮತ್ತು ನಾಳೆದು ಎರಡು ದಿನದ್ದು ವ್ಲಾಗ್ ಮರ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಬಿ ವ್ಲಾಗ್ 002 ಈಗ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ನನ್ನ ಫ್ರೆಂಡ್ಸ್ ಬಂದು ಸಿಕ್ಕಿದ್ರು, ವ್ಲಾಗ್ ಮಾಡ್ತಿದ್ಯಾ? ಎಷ್ಟೊಂದು ಜನಕ್ಕೆ ನಾನು ವ್ಲಾಗ್ ಮಾಡ್ತಿರೋದೇ ಗೊತ್ತಿಲ್ಲ. ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ಏನು ಮಾತಾಡ್ತಿದ್ವಿ ಆಗಲೇ? ಅದೇ ಹಾಲ್ ಟಿಕೆಟ್ ಹೇಳ್ದೆ. ಅದಾದ್ಮೇಲೆ ಏನೋ ಮಾತಾಡ್ತಿದ್ದೆ. ಮೇ ಬಿ ನಾಳೆದು ಮರ್ಜ್ ಮಾಡಿ. ಸೊ ಇವತ್ತು 15 ಜಾನ್. ಇವತ್ತು ರಿಪೋರ್ಟ್ ಸಬ್ಮಿಷನ್ ಮಾಡಿ ನಾಳೆ ನಮಗೆ ಲ್ಯಾಬ್ ಪ್ರಾಕ್ಟಿಕಲ್ಸ್. ಸೊ ನಾಳೆ ಲ್ಯಾಬ್ ಎಕ್ಸಾಮ್ಸ್, ಲಾಸ್ಟ್ ಎಕ್ಸಾಮ್ ಗೈಸ್. ಸೊ ಫೈನಲಿ ಲ್ಯಾಬ್ ಎಕ್ಸಾಮ್ ನಾವು ಓದಲ್ಲ, ಸುಮ್ಮನೆ ಹಿಂಗೆ ಹೋಗ್ಬಿಟ್ಟು ಎಕ್ಸ್ಪೆರಿಮೆಂಟ್ಸ್ ಹಿಂಗೆ ಮಾಡಿಬಿಟ್ಟು ಏನೋ ಹೇಳೋಣಂತ ಬರ್ತೀನಿ. ಓಕೆ, ಫೈನಲಿ ನಾಳೆ ಒಂದು ದಿನ ಆಗಿಬಿಟ್ರೆ 3rd ಸೆಮ್ಮು ಸಕ್ಸಸ್ಫುಲಿ ಕಂಪ್ಲೀಟೆಡ್. ಇನ್ನೆಲ್ಲ ಗೈಸ್ ಟ್ರಿಪ್ ಹೋಗ್ತಾ ಇದ್ದಾರೆ ಗೊತ್ತಾ, ಫೆಬ್ಬಿಂದ. ನಾವು ಹೋಗ್ತಿಲ್ಲ. 12 days. ನಮ್ಗೆ ಎಷ್ಟು ದಿನ ರಜಾ ಅಂತಲೂ ನಮ್ಗೆ ಗೊತ್ತಿಲ್ಲ. ಡೆಲ್ಲಿ ಮನಾಲಿ ಗೈಸ್. ನಾನು ನಮ್ಮನೆಗೆ ಕೇಳೋದಕ್ಕೆ ಹೋಗಲ್ಲ, ಯಾಕೆಂದರೆ ನಮ್ಮಮ್ಮಗೆ ಭಯ ಎಲ್ಲಿ ಕಳೆದೋಗ್ಬಿಡ್ತೀನಿ ಅಂತ. ಅದಕ್ಕೆ ಕಳಿಸೋದೇ ಇಲ್ಲ. ಅವ್ರು ಕರ್ಕೊಂಡು ಹೋಗ್ತಾರೆ, ಅವಾಗ ಹೋಗ್ಬಿಟ್ಟು ಬರ್ಬೇಕು ನಾನು ಅಷ್ಟೇ. ಅದು ಬಿಟ್ಟು ಫ್ರೆಂಡ್ಸ್ ಜೊತೆ ಕಳಿಸಲ್ಲ. ಫ್ರೆಂಡ್ಸ್ ಜೊತೆ ಹೋಗ್ಬೇಕಾದ್ರೆ ಬೆಳಗ್ಗೆ ಹೋಗಿ ಸಂಜೆ ಅಷ್ಟೊತ್ತಿಗೆ ಬರೋದಾದ್ರೆ ಎಲ್ಲಾದರೂ ಹೋಗು ಅಂತ ಅಂತಾರೆ. ಬಟ್ ನೈಟಲ್ಲಿ ಅಷ್ಟೇ ಆಗೋದು, ಅದೆಲ್ಲ ನಮ್ಮಮ್ಮ ಕಳಿಸಲ್ಲ. ಓಕೆ, ಇವಾಗ ಕಾಲೇಜ್ ಒಳಗಡೆ ಹೋಗಬೇಕು, ಮುಗೀತಾರೆ. ಮತ್ತೆ ಅಲ್ಲೆಲ್ಲ ಮಾಡ್ಕೊಂಡು ಹೋದರೆ ವ್ಲಾಗ್ನ. ಸೊ ಆಮೇಲೆ ಸಿಗ್ತೀನಿ. ಸೊ ಇಲ್ಲಿ ನಾನು ಕಾವ್ಯ ಇಬ್ಬರೂ ಲೈಬ್ರರಿಗೆ ಹೋದ್ವಿ. ಅಲ್ಲಿ ಸೀನಿಯರ್ ಅಕ್ಕಂದಿರಿದ್ರು, ಅವರು ಕೂಡ ಬಾಟ್ನೇನೆ. ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನಾನು ಹಾಗೆ ಪಿಕ್ಚರ್ ಪೇಸ್ಟ್ ಮಾಡಬೇಕಿತ್ತು. ಸೊ ಅದನ್ನು ಮಾಡ್ತಾಯಿದ್ದೆ. ಪ್ರತಿ ವರ್ಷ ನಮಗೆ ರಿಪೋರ್ಟ್ ಸಬ್ಮಿಷನ್ ಇರುತ್ತೆ. ರೆಕಾರ್ಡ್ ಬಿಟ್ಟು ಸಹ ನಾವು ರಿಪೋರ್ಟ್ ಎಲ್ಲನೂ ಮಾಡಬೇಕು. ಸೊ ರಿಪೋರ್ಟ್ ಸಬ್ಮಿಷನ್ ಲೇಟ್ ಆಯ್ತು ಅಂತ ಟೀಚರ್ಸ್ ಸ್ವಲ್ಪ ಬೈದರು. ಸೊ ಅಕ್ಕ ಚಾಕ್ಲೇಟ್ ತಿಂತಾಯಿದ್ದಾರೆ. ಸೊ ಫೈನಲಿ ರಿಪೋರ್ಟ್ ಕರೆಕ್ಷನ್ ಮಾಡಿಸಿ ಬ್ಯಾಚ್ ಟೀಚರ್ ಹತ್ರ ಸೈನ್ ಮಾಡಿಸಿ HOD ಸೈನ್ ಎಲ್ಲನೂ ಆಯಿತು. ಸೊ ಇವಾಗ ಹೋಗ್ತಾ ಇದ್ದೀವಿ ಮನೆ ಕಡೆಗೆ. ಎಷ್ಟು ಟೈಮ್ ಆಲ್ರೆಡಿ? 2:10 ಆಗಿದೆ. ನಾವು ಬಂದಾಗ 12:30 ಏನೋ ಅನಿಸುತ್ತೆ. ಪಿಕ್ಚರೆಲ್ಲ ಪೇಸ್ಟ್ ಮಾಡಿ ಹೋಗಿ ಒಂದು ಸ್ವಲ್ಪ ಬೈಸ್ಕೊಂಡು ನಮ್ಮದೇ ತಪ್ಪು. ನಾನು ಆ್ಯಕ್ಚುಲಿ 14th ತೋರಿಸ್ಬೇಕಿತ್ತು. ನಾನು ಅವತ್ತು ಹೇಳಿದ್ನಲ್ಲ, ಹಾಲ್ ಟಿಕೆಟೇ ಮರ್ತು ಬಂದಿದ್ದೆ ನಾನು. ಇದೆಲ್ಲ ಇಲ್ಲಿ. ಸೊ ಇವಾಗ ರೋಡ್ ಕ್ರಾಸ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಮತ್ತು ನಾಳೆ ಕಂಟಿನ್ಯೂ ಮಾಡ್ತೀವಿ. ಅದೇ 5 ಸ್ಟಾರ್ ಹೋಗ್ತಾಯಿದ್ದೀವಿ. ಸೊ ಗೈಸ್ ಹೊಟ್ಟೆ ಹಸಿತಿದೆ. ಸೊ ಅದಕ್ಕೆ ಇವಾಗ 5 ಸ್ಟಾರ್ಗೆ ಹೋಗ್ತಾಯಿದ್ದೀವಿ. ಒಂಚೂರು ಏನೋ ಚಿಕನ್ ಪಾಪ್ಕಾರ್ನ್ ಏನಾದ್ರು. ಇದು ಯಾವಾರ ಇವತ್ತು ತಿನ್ಬೋದಲ್ಲ, ಬುಧವಾರ ಇವತ್ತು. ಸೊ ಓಕೆ, ತಿಂತಾಯಿದ್ದೀವಿ. ನಾನು ಡೈರಿ ಮಿಲ್ಕ್ ನಮ್ಮ ವೀಣಾ ಮೇಡಮ್ ತಿಂತವ್ರೆ. ಚೆನ್ನಾಗೈತಾ? ಹೆಂಗೈತೆ? ನಂಗೆ ಬರೀ ಬಂದಷ್ಟು ಇನ್ನೂ ಸಿಕ್ಕರು. ಓ ಶಿಟ್. ಸಕ್ಕತ್ತಾಗಿದೆ ನೋಡಿ. ಪಾಪ್ಕಾರ್ನ್ ಹೇಗಿದೆ? ಪಾಪ್ಕಾರ್ನ್ ಮೊದಲೇ ಟ್ರೈ ಮಾಡಿದ್ವಿ. ಆಮೇಲೆ ಸೊ ಈಗ ಅಕ್ಕ ಅಲ್ಲಿಗೆ ಹೋಗ್ತಾಳೆ. ಅಲ್ಲಿಗೆ
ಸೊ ಅವಳು ಹಿಂಗೆ ಹೋಗ್ತಾಳೆ, ನಾನು ಹಿಂಗೆ ಹೋಗ್ತೀನಿ. ಸರಿ ಬಾಯ್ ಮಾಡ್ತಾ ಇದ್ದೀನಿ. ಹಾಂ ಪಾಪ ಮಾತಾಡಿ. ಏನು ಸ್ಪೈರಲ್ ಬೈಂಡಿಂಗ್ ಮಾಡ್ಸಕ್ಕೆ ಬಂದಿದ್ದೀವಿ. ಎಕ್ಸಾಮ್ ಐತೆ, ಎಕ್ಸಾಮ್ ಹಿಡ್ಕೊಂಡು ಇವತ್ತೇ ಬಂದಿದ್ದೀವಿ. ಸ್ಪೈರಲ್ ನೀನು ಜೋರಾಗಿ ಮಾತಾಡ್ಬೇಕಿಲ್ಲ, ಕೇಳಿಸಲ್ಲ. ಮಾತಾಡ್ಬಿಟ್ಟಿದ್ದೀವಿ. ಹಾಂ ಅಮ್ಮ ನನ್ನ ಕಣ್ಣು ನೋಡಿ ಗೈಸ್. ಏನಿದು ಸ್ಪೈರಲ್ ಬೈಂಡಿಂಗ್ ಮಾಡಿಸ್ಕೊಂಡು ಸ್ಟಿಕ್ ಫೈಲ್ ಎಲ್ಲ ತೊಗೊಂಡು ಹೋಗ್ತಾ ಇದೀವಿ ಗೈಸ್. ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ನಮಗೆ. ಹಾಂ ಒಂಚೂರು ಸ್ಪೈರಲ್ ಬೈಂಡಿಂಗ್ ಎಲ್ಲ ಇವಾಗ ಮಾಡಿಸ್ಕೊಂಡು ಹೋಗ್ತೀವಿ. ನಾನೆಲ್ಲ ತಂದಿದ್ದೆ ಮಾಡ್ಸೋಣ ಅಂತ, ಬಟ್ ಮರ್ತ್ಬಿಟ್ಟು ಹೊರಟೋದೆ. ಸೊ ಇವಾಗ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಗೈಸ್ ಈ ಸತಿ ನಾನು ಲ್ಯಾಬ್ಗಳ ಜಾಸ್ತಿ ಅಟೆಂಡ್ ಮಾಡಿರಲಿಲ್ಲ, ಬರೀ ಲ್ಯಾಬ್ಗಳು ಮಿಸ್ ಆಗಿದ್ದೆ ಜಾಸ್ತಿ. ಅರ್ಜೆಂಟ್ ಆಗಿಬಿಟ್ಟು ಇವಾಗ ಆ್ಯಕ್ಚುಲಿ ರಿವಿಷನ್ಗೆ 1-2 ಕ್ಲಾಸ್ಗೇನೋ ಬಂದಿದ್ದೆ. ಲಾಸ್ಟ್ ಅಲ್ಪಪ್ಪ, ಲಾಸ್ಟಲ್ಲಿ ಮತ್ತೆ ಇನ್ನೊಂದ್ಸರಿ ಕೇಳಿದ್ವಿ ನಾವು. ಅಮ್ಮ ಕೈನೂ ಬಂದೈತೆ. ಸೊ ನೀಡಲ್ ಬೇಕಿತ್ತು, ಅದು ಇಲ್ಲ, ಇಲ್ಲಿ ಖಾಲಿ ಆಗ್ಬಿಟ್ಟೈತೆ. ಬ್ಲೇಡ್ ಸಿಕ್ತು. ಆಮೇಲೆ ಇವಾಗ ಹೋಗ್ಬಿಟ್ಟು ಒಂಚೂರು ರಿವಿಷನ್ ಮಾಡಿಕೊಂಡು ಹೋಗ್ಬೇಕು. ಹಾಂ 10:30 ಹಾಂ ನೆನೆ ಅದೇ ಹೇಳಿದ್ವಲ್ಲ, ನಾನೇ ಕಾವ್ಯ ಇದ್ದಾಗ ಸೈನಿಂಗ್ ಬಂದಿದ್ವಲ್ಲ ರಿಪೋರ್ಟ್ ಸೈನ್ಗೆ, ಅದು ಸ್ವಲ್ಪ ಚೇಂಜಸ್ ಮಾಡಿ ಅಂತ ಅಂದಿದ್ರು. ಅದು ಮಾಡಬೇಕು ಇವಾಗ. ಸೊ ಎಲ್ಲ ಲಾಸ್ಟ್ ಮೂಮೆಂಟಲ್ಲೇ ನಾವು ಮಾಡೋದು. ಸೊ ಇವಾಗ ಇನ್ನೇನು ಹೇಳೋಣ ಅಂತ ಖುಷಿ ಬರ್ತಾವಂತ. ಸೊ ಗೈಸ್ ನಾವು ಆಮೇಲೆ ಸಿಗ್ತೀವಿ. ಎಕ್ಸಾಮ್ ಎಲ್ಲ ಲ್ಯಾಬ್ ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಸಿಗ್ತೀವಿ. ಬಾಯ್ ಗೈಸ್. ಅಲ್ಲಿ ನೋಡಿ ನಮ್ಮ ಆಸ್ತಿ ಪಾಸ್ತಿ ಕೂತಿದ್ದಾಳೆ. ಚೈ ಹಾಯ್ ಮಾಡು ಚೈ. ಗೈಸ್ ನೋಡಿ ಗೈಸ್, ಹಾಡು ಹಾಕೊಂಡು ಹೋಗ್ತಾ ಇರೋದು. ಚೈ ಹಾಯ್. ಟಾಪರ್ಸ್ಗಳು ಇವರೆಲ್ಲ. ನಿನ್ನೆ ಮಾಡಿದ್ದೀನಲ್ಲ ಅದೇ ಆಗ್ತೀನಿ ಬಾ. ನಮ್ಮ ಪೂಜಮ್ಮ ಬಂದಿದ್ದಾಳೆ ನಮ್ಮನ್ನ ನೋಡೋದಕ್ಕೆ. ಸೊ ನಂಗಾಯಿತು, ಪಾಪ ಇನ್ನೂ ಮಾಡ್ತಾ ಇದ್ದಾಳೆ ಪ್ರಾಕ್ಟಿಕಲ್ಸು. ಇನ್ನೊಂದು ಎಕ್ಸ್ಪೆರಿಮೆಂಟ್ ಇತ್ತು ಅವಳದು. ನಾನು ಮೂರು ನಂದೆಲ್ಲನೂ ಕಂಪ್ಲೀಟ್ ಆಯಿತು. ಸೊ ಮಾಡ್ಬಿಟ್ಟು ಬಂದಿದ್ದೀನಿ. ಚೆನ್ನಾಗಿ ಮಾಡಿದೆ. ಇವಾಗ ಕಡೆ ಚೆನ್ನಾಗಿತ್ತು. ಸರಿ ಕೇಳ್ತಾರೆ ನಮಗೆ ವೈವ. ಜೋಲ್ ವೈವ ಕೇಳಲ್ಲ, ಅಂದರೆ ಎಕ್ಸ್ಟರ್ನಲ್ಸ್ ಕೇಳಲ್ಲ, ಇಂಟರ್ನಲ್ಸ್ ಕೇಳಿರ್ತಾರೆ ಸ್ಟಾರ್ಟಿಂಗೇ. ಅದಾದಮೇಲೆ ಅಕ್ಕಂಗೆ ನಾಳೆ ಇರೋದು ಗೈಸ್. ಆದರೆ ಇವತ್ತು ನನ್ನ ನೋಡೋಕ್ಕೆ ಅಂತ ಬಂದಿದ್ದಾಳೆ. ಯಾರು ಡ್ಯಾನ್ಸ್ ಆಡ್ತಾ ಇದ್ದಾರೆ? ಬೇಡ. ನನ್ನ ನೋಡೋಕ್ಕೆ ಅಂತ ಹೇಳು. ಹೌದಾ, ಸರಿ ಆಯ್ತು ನಡಿ. ಬಿಡು ಹೋಗ್ಬಿಟ್ಟೊಳೆ ಬೇಕಾಗಿಲ್ಲ ಗೈಸ್. ಇವತ್ತಿಂದ ನಾನು ಇವಳನ್ನ ಮಾತಾಡಿಸ್ತೀನಿ. ಪಾಪ ನೋಡೋಕೆ ಬಂದವಳಂತೆ ಗೈಸ್. ನೋಡ್ಕೊಂಡು ಹೋಗ್ಲಿ ಬಿಡಿ, ನಾನೇನು ಮಕ್ಕ ಏನು ಉಟ್ಕೊಳ್ಳೋದೇನಿಲ್ಲ. ನೋಡ್ಕೊಂಡು ಹೋಗಿ. ನಾನು ಅಷ್ಟೇ, ಇನ್ಮೇಲೆ ನನ್ನ ಪಾಪನ ಮಾತ್ರ ಮೀಟ್ ಮಾಡೋಕೆ ಬರ್ತೀನಿ. ಪಾಪಂಗೆ ಮಾತ್ರ ಕಾಲ್ ಮಾಡ್ತೀನಿ. ಅವ್ರ ಡ್ಯಾಡಿದಂತೆ ಗೈಸ್. ನೋಡಿ ವೀರವನಿತೆ ಸಹನಾ ಎಮ್ಮವರು ಲ್ಯಾಬ್ ಎಕ್ಸಾಮ್ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಹೆಂಗ್ ಬರ್ದಮ್ಮ? ಪರವಾಗಿಲ್ಲ, ಇಲ್ಲ. ಓ ಆಮೇಲೆ ನೋಡಿ ಗೈಸ್, ನಾನು ಬಂದ ಹಿಂಗೆಲ್ಲ ಮಾಡಲೇ ಇಲ್ಲ ಇವಳು. ಅವಳು ನಿನ್ನ ಮಾತ್ರ ಮಿಸ್ ಮಾಡ್ಕೊಂತಾಳಂತೆ. ನೋಡಿ ಗೈಸ್, ಇಲ್ಲ ನಿಜ ಪುಜ್ಜು ನೋಡ್ಬೇಕು ಅಂತಾನೆ ಬಂದಿದ್ದು.
ಕ್ಯಾಲ್ಕುಲೇಟರ್ಗೆ ಏನು ಮಾಡಿದೆ? ಲಕ್ಷ್ಮಿ ನಕ್ಕೊಂಡು ಕೇಳಿದ್ರು. ಎಡಿಟ್ ಮಾಡ್ತೀನಿ ಬಿಡು. ಬರ್ದೆ ಅಯ್ಯೋ ಪರವಾಗಿಲ್ಲ. ಏನೆಲ್ಲ ಪರವಾಗಿಲ್ಲ ಅಂತೀರ. ನಿಂತರ ಲೂಸರ್ ಯಾರಮ್ಮ ಹೇಳು. ನಮ್ಮ ಟಾಪರ್ ವೀಣಮ್ಮ ಅವರು ಬ್ಲಾಗ್ ಮಾಡ್ತಾರಲ್ಲ ಗಾಯ್ಸ್. 30 ಯಾವತ್ತು ತೆಗ್ದಿದ್ದೀನಿ 100ಕ್ಕೆ 100 30 ತೆಗ್ದಿದ್ದೀನಿ. ಬರೀ ಕನ್ನಡದಲ್ಲಿ ಅಷ್ಟೇ ಗೈಸ್ 30 ತೆಗ್ದಿದ್ದೀನಿ ಗೈಸ್. ಅದು ಕನ್ನಡದಲ್ಲಿ ಮಾತ್ರ ಗಾಯ್ಸ್. ಎಡಿಟ್ ಬರೀ ಎಲ್ಲ ಕಟ್ ಮಾಡಿ ಎಡಿಟ್ ಮಾಡ್ಕೊಂತಾಳೆ. ನಾವು ಹೇಳ್ತಿರೋದನ್ನೆಲ್ಲ ಎಡಿಟ್ ಮಾಡ್ತಾಳಂತೆ ಮಾಡ್ಕೊಂತಾಳೆ. ಇವಳೇನೋ ಹೇಳ್ತಾವಳೆ. ಗೈಸ್ ನಾವಿವಾಗ ನೆಕ್ಸ್ಟ್ ವೀಕ್ ಎಲ್ಲೆಲ್ಲಿಗೆ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದೀವಿ. ದೂರ ಬೇಡ. ಸೋಮವಾರ ದುಬೈ, ಮಂಗಳವಾರ ಸ್ವಿಟ್ಜರ್ಲ್ಯಾಂಡು, ಆಮೇಲೆ ಪ್ಯಾರಿಸು, ಬುಧವಾರ ಮನಾಲಿ, ಆಮೇಲೆ ಪ್ಯಾರಿಸು, ಮಾಲ್ಡೀವ್ಸು ಎಲ್ಲ ಒಂದೊಂದು. ಇಲ್ಲ ಅಕ್ಕೋರ್ದು ಅವಾಗ ಸ್ಟಾರ್ಟು. ಆದ್ರೂ ಗೈಸ್ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ಹೇಳ ಎಲ್ಲಿಗೆ ಹೋಗ್ತಾ ಇದೀವಿ? ಮತ್ತೆ ನೋಡಿ ನಮ್ಮ ಪಪ್ಪ ಕಾಸು ನಾನು ಅಲ್ಲೇ ಬಸ್ ಹತ್ಬಿಡ್ತೀನಿ. ಬ್ಯಾಕ್ ಕೇಳಬೇಕು. 350 ಹೇಳಿದ್ರು ಎಷ್ಟೋ ಗೊತ್ತಿಲ್ಲ. ಹಾ ಇವಾಗ ನಾವು ಏನು ಪಾಪ ಅವ್ರೆ ಕಮ್ಮಿ ಮಾಡ್ತಾರೆ. ಏನು ನಾನೇನು ಲೇ ಎಲ್ಲಿಗೆ ಹೋಗ್ತೀವಿ? ಇಂದಿರಾ ಕ್ಯಾಂಟೀನ್ ಗೈಸ್. ಇಂದಿರಾ ಕ್ಯಾಂಟೀನ್ಗೆ ಹೋಗ್ತಾ ಇದ್ದೀವಿ. ಎಷ್ಟೋ ದಿನ ಆಗ್ಬಿಡುತ್ತೆ. ನಾವು ಅಲ್ಲಿಗೆ ಹೋಗಲ್ಲ ಜಾಸ್ತಿ, ಬಟ್ ಇವತ್ತು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ಪುಜ್ಜಿಗೆ ಇವಾಗ ಆಟ ಆಡಿಸ್ತಾ ಇದ್ದೀವಿ ನಾವು ಇಲ್ಲಿ ಚಿಕ್ಕೊಂಡಿದ್ದೀವಿ. ಸೊ ಅವಳು ಆ ಸೈಡ್ ಇದ್ದಾಳೆ. ಇಲ್ಲಿ ಒಂದು ಕಾಣ್ತಿದೆ ಎಲ್ಲಿದ್ದಾಳೆ ಏನು ಅಂತ ತೋರಿಸ್ತೀನಿ. ಇಲ್ಲಿದ್ದಾಳೆ ನೋಡಿ. ಆಲ್ಮೋಸ್ಟ್ ಒಂದು 5 ಮಿನಿಟ್ಸಿಂದ ಆಟ ಆಡಿಸ್ತಿದ್ವಿ. ಅಕ್ಕ ಹುಡುಕ್ತಾನೆ ಇಲ್ಲ. ಫೋನ್ ನೋಡ್ಕೊಂಡು ಕಾಲ್ ಮಾತಾಡ್ಕೊಂಡು ಫೋನ್ ನೋಡ್ಕೊಂಡಲ್ಲೇ ಇದ್ದಾಳೆ. ಅಲ್ಲಿದ್ದಾಳೆ ನೋಡಿ ಗೈಸ್. ಫೋನಲ್ಲಿ ಬ್ಯುಸಿ. ಗೈಸ್ ಬರ್ರಿ ಬ್ಯುಸಿ ಗೈಸ್. ಯಾವಾಗ ನೋಡು ಫೋನಲ್ಲಿ ಮಾತಾಡ್ತಿರ್ತಾಳೆ. ಫೋನು ಅಲ್ಲಿ ಕಾಣಿಸ್ತೆ ನೋಡಲ್ಲಿ ಗೈಸ್. ಆಗ್ಲೇ ಯಾರೋ ಹೇಳ್ತಿದ್ರು ಅಲ್ಲ, ಅಥವಾ ಯಾರೋ ಹೇಳ್ತಿದ್ರು ನಾನೇ ಉರ್ಕೊಂಡಿದ್ದೀನಿ ಅಂತ. ಇವಾಗ ಅವರೇ ಉರ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಗೊತ್ತಾ? ಪಾಪ ಅಂತಿದ್ಲು. ಪಾಪ ಇಟ್ಲು ಸರಿಯಾಗಿ ಗುನ್ನ. ಅದಕ್ಕೆ ನೋಡಿ ಗೈಸ್ ನಮ್ಮ ಪಾಪ ಎಷ್ಟು ಬ್ಯೂಟಿಫುಲ್ ಆಗಿದೆ. ಹಾಚ್ಕೋಬೇಡ ಪಾಪ.